ನೀವು ಒಂದು ಮಾತನ್ನು ಹೇಳಿದ್ರೆ ಅಂದರೆ ಬಿ ಜೆ ಪಿಯಲ್ಲೂ ಮಗನ ಬಳಸೋದಕ್ಕೆ ಪಕ್ಷ ಹಾಳಾಗ್ತಾ ಇದೆ, ಜೆ ಡಿ ಎಸ್ನಲ್ಲೂ ಹಾಳಾಗ್ತಾ ಇದೆ. ಆಯ್ತು, ಬಿ ಜೆ ಪಿ ಬಿಡಿ, ಒಂದು ಸಾಗರ ಇದ್ದಂಗೆ ಅದು, ತುಂಬ ಜನ ನಾಯಕರಿದ್ದಾರೆ. ಜೆ ಡಿ ಎಸ್ನವ್ರು ಪಾಪ ಏನು ಮಾಡಬೇಕು? ಬೇರೆ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿ ಟ್ರೈ ಮಾಡಿದ್ರಪ್ಪ, ಏನು ಸಹಾಯ ಆಗಿಲ್ಲ. ಇಲ್ಲ ಸರ್, ಅವ್ರು ಏನಾಗಿದೆ, ಅವ್ರನ್ನೂ ಜನ ನೆಮ್ತಾ ಇಲ್ಲ. ಈಗ ಒಕ್ಕಲಿಗ ಸಮುದಾಯ ಅವ್ರನ್ನ ನೆಂಬುದನ್ನು, ಅವ್ರ ಅವಲಂಬನೆ ಮಾಡೋದನ್ನು ಕಡಿಮೆ ಮಾಡ್ಕೋತಾ ಇದೆ. ಅವರೀಗ ಕಾಂಗ್ರೆಸ್ ಕಡೆನೂ ಬರ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ ಆಯಿತು, ಈಗ ಡಿ ಕೆ ಶಿವಕುಮಾರ್ ಆದರೆ ಒಂದು ಚಾನ್ಸ್ ತಗೊಳ್ಳಿ, ಒಂದು ಅವಕಾಶ ಕೊಡೋಣ ಅನ್ನೋ ಥರ ಮನೋಭಾವನೆಯಿಂದನೇ ಲಾಸ್ಟ್ ನಮ್ಮ ಎಲೆಕ್ಷನ್ನಲ್ಲಿ ಅಷ್ಟು ಸೀಟ್ ಗೆಲ್ಲಬೇಕಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಅದು ಒಂದು ಕಾರಣ. ಹಂಗಾಗಿ ಕುಮಾರಸ್ವಾಮಿ ಬಟ್ ಒಕ್ಕಲಿಗ ಮತಗಳು ಸೆಟ್ಲ್ ಆಗಿದ್ದಾವೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಲ್ಲ, 2023 ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬೋದು ಅಂತ ಕಾಂಗ್ರೆಸ್ ಕಡೆ ಒಂದು ಸ್ವಲ್ಪ ಜನ ಬಂದರು. ಬಟ್ ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ವಾಪಸ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಬಂದರು. ಒಕ್ಕಲ ಮತಗಳು ಈಗ ಚನ್ನಪಟ್ಟಣದಲ್ಲಿ ಹೌದು ಬಂದಿದ್ದಾರೆ ಅಂತ ಅನ್ನಿಸ್ತಿದೆ. ಒಕ್ಕಲಿಗರ ಮತಗಳು ಯಾವ ರೀತಿ ಸೆಟ್ಲ್ ಆಗಲ್ವೋ, ನನ್ನ ರಾಜಕೀಯ ಜೀವನನೂ ಹಂಗೇನೆ. ಆಯಾ ಸಂದರ್ಭಕ್ಕೆ ಒಕ್ಕಲಿಗರು ಯಾವುದೇ ಪಾರ್ಟಿಗೆ ನೇತಾಡ್ಕೊಂಡು ಏನಿಲ್ಲ. ಅವರು ಒಂದು ಸತಿ ಚುನಾವಣಾ ರಾಷ್ಟ್ರೀಯ ವಿಚಾರ ಬಂದಾಗ ಬಿ ಜೆ ಪಿಗೆ ಓಟ್ ಹಾಕಿದ್ರು, ಈ ಸ್ಟೇಟ್ ಇಶ್ಯೂ ಬಂದಾಗ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು. ಅವ್ರಿಗೂ ಈಗ ಆತಂಕ ಇದೆ. ಒಂದು ಸರಿಯಾದಂಥ ಲೀಡರ್ಶಿಪ್ ಅವ್ರಿಗೆಲ್ಲೂ ಕಾಣ್ತಾ ಇಲ್ಲ ಈಗ. ಸರ್, ಇದು ಅಧಿಕಾರ ಹಸ್ತಾಂತರ ಆಗ್ತಕ್ಕಂಥ ಟೈಮ್ ಈಗ. ದೇವೇಗೌಡರಿಂದ ಟ್ರಾನ್ಸಿಷನ್ ಪೀರಿಯಡಲ್ಲಿ ನೀವು ಇನ್ನೊಬ್ಬ ನಾಯಕನ ಒಕ್ಕಲಿಗರು ಮತದಾರರು ಹುಡುಕ್ತಾ ಇದ್ದಾರೆ. ಅದಕ್ಕೆ ಸರಿಯಾದಂಥ ನಾಯಕ ಸಿಕ್ಕಿದಾಗ ಆಟೋಮೆಟಿಕಲ್ಲಿ ಸೆಟ್ಲ್ ಆಗ್ತಾರೆ.